ಜಲಾಶಯದಲ್ಲಿ 102 ಟಿಎಂಸಿ ನೀರು ಸಂಗ್ರಹ ಹಿನ್ನೆಲೆಯಲ್ಲಿ 30 ಕ್ರಸ್ಟ್ ಗೇಟ್ಗಳನ್ನು ತೆರೆದು 80,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಜಲಾಶಯದ ಬಳಿಯಿಂದ ನಡೆಸಿರುವಂತಹ ಪ್ರತ್ಯಕ್ಷದ ವರದಿ ಇದೆ, ನೋಡೋಣ. ತುಂಗಭದ್ರಾ ಜಲಾಶಯದ ಬಳಿ ಇದ್ದೀವಿ. ನೋಡ್ಬೋದು, ಸುಮಾರು 30ಕ್ಕೂ ಹೆಚ್ಚು ಗೇಟ್ಗಳನ್ನು, ಅಂದರೆ 31 ಕ್ರಸ್ಟ್ ಗೇಟ್ಗಳನ್ನು ಈಗ TB ಬೋರ್ಡ್ ಅಧಿಕಾರಿಗಳು ಕೂಡ ಅದನ್ನು ಓಪನ್ ಮಾಡಿರ್ತಕ್ಕಂಥದ್ದು. ಸುಮಾರು 80,000 ಕ್ಯೂಸೆಕ್ಸ್ ನೀರು ಒಳಹರಿವಿದೆ. ನೋಡ್ಬೋದು, ನಯನ ಮನೋಹರ ದೃಶ್ಯ ಕಾವ್ಯವನ್ನು ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಈ ಒಂದು ನೀರು ಕೂಡ ಈಗ ಆಚೆ ಬಂದಿರತಕ್ಕಂಥದ್ದು. ಸುಮಾರು 102 TMC ಅಷ್ಟು ನೀರು ಸಂಗ್ರಹ ಇತ್ತು. ಹಾಗಾಗಿ ಈಗ TB ಬೋರ್ಡ್ ಅಧಿಕಾರಿಗಳು ಕೂಡ 31 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಕೂಡ ಆಚೆ ಬಂದಿರತಕ್ಕಂಥದ್ದು ನೋಡಬಹುದು. ಈಗ ನಾವು ಕಿರು ಸೇತುವೆ ಮೇಲಿದ್ದೀವಿ, ಗಮನಿಸಬಹುದು. ಈ ಒಂದು ಕಿರು ಸೇತುವೆ ಮೇಲೆ ಸಾರ್ವಜನಿಕರು, ಅಂದ್ರೆ ಬಹಳಷ್ಟು ಜನ ನಿಂತ್ಕೊಂಡ್ಬಿಟ್ಟು ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿದ್ರು, ಅವರನ್ನ ಸ್ಥಳಾಂತರಿಸುವಂತಹ ಕೆಲಸ ಕೂಡ ಮಾಡಿದ್ರು. ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ನೀರು ಕೂಡ ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು, ಅಂದರೆ ವಿಜಯನಗರ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿರತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.